ರಾಜ್ಯದಲ್ಲಾಗ್ತಾ ಇರುವಂತ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಬದಲಾವಣೆಯ ಚರ್ಚೆಯೇ ಜೋರಾಗ್ತಾ ಇದೆ. ಸಿಎಂ ಗಿರಿಗೆ ಡಿಕೆ ಶಿವಕುಮಾರ್ ಪಟ್ಟು ಸಡಿಲಿಸ್ತಾ ಇಲ್ಲ, ಸಿದ್ದರಾಮಯ್ಯನವರು ಬಿಡ್ತಿಲ್ಲ ಅನ್ನೋ ಮಾತು. ಇದರ ಮಧ್ಯೆ ದಲಿತ ಸಿಎಂ ಕೂಗುನ ವಿಚಾರವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಸಚಿವ ಎಚ್ ಸಿ ಮಹದೇವಪ್ಪನವರು ಸಿಎಂ ಆಗ್ಬಿಟ್ರೆ ನನಗೆ ಖುಷಿ ಅಂತ ಮೈಸೂರಿನಲ್ಲಿ ಸಿಎಂ ಆಗ್ತಾರದಂತ ಸಚಿವ ಕೆ ವೆಂಕಟೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹದೇವಪ್ಪನವರು ನನ್ನ ಆತ್ಮೀಯ ಸ್ನೇಹಿತ, ಸಿಎಂ ಅವರು ಆಗ್ಲಿ ಅಂತೇಳಿ ಹಾರೈಸ್ತೀನಿ. ಆದರೆ ರಾಜ್ಯದಲ್ಲಿ ಸದ್ಯಕ್ಕಂತೂ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಲ್ವಾ? ದಲಿತ ಸಿಎಂ ಕೂಗು ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಹದೇವಪ್ಪನವರು ಸಿಎಂ ಆಗಬೇಕು ಅನ್ನೋದಿದೆ. ಅವರಾದರೆ ನನಗೆ ಬಹಳ ಸಂತೋಷ ಆಗುತ್ತೆ ಅಂತ ಅವ್ರ ಪರ ಬ್ಯಾಟ್ ಬೀಸಿದ್ದಾರೆ ಕೆ ವೆಂಕಟೇಶ್. ಮಹದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿ ಅವರು ಸಂತೋಷ. ಏನು ನಿರಂತರವಾಗಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹದೇವಪ್ಪ ಮುಖ್ಯಮಂತ್ರಿ ಆದರೆ ಸ್ವಾಗತ ಮಾಡ್ತೀನಿ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾರು ಕುರ್ಚಿ ಖಾಲಿ ಆದ್ಮೇಲೆ ನೋಡ್ಬೋದು. ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ, ಕುರ್ಚಿ ಹಾಳಾದ್ಮೇಲೆ ನೋಡೋಣ. ಆಮೇಲೆ ಅದು ನನಗೆ ಗೊತ್ತಿಲ್ಲ. ಮಹದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಬಜೆಟ್ಗೂ ಮುಂಚೆ ಬಹುದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯ ಕಾಣಿಸ್ತಾ ಇದೆ ಬೆಳವಣಿಗೆಗಳು. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಕಡೆಯಿಂದ ಫೋನ್ ಬರುತ್ತೆ, ಅದು ಸುದ್ದಿಗೋಷ್ಠಿ ಮಾಡಬೇಕಾದ್ರೆ. ಮತ್ತೊಂದು ಕಡೆಯಲ್ಲಿ ಕೆ ವೆಂಕಟೇಶ್ ಅವರು ಹೇಳ್ತಾರೆ ಮಹದೇವಪ್ಪನವರು ಸಿಎಂ ಆದರೆ ನನಗಂತೂ ಬಹಳ ಖುಷಿ ಅಂತ ಹೇಳಿ ಅವರವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋ ವಿಚಾರ. ಇದೆಲ್ಲ ನೋಡ್ತಾ ಇದ್ರೆ ಬಹುದೊಡ್ಡ ಚೇಂಜಸ್ ಮೋಸ್ಟ್ಲಿ ಇನ್ನೊಂದು 2-3 ದಿನದಲ್ಲಿ ಆಗ್ಬಿಡುತ್ತಾ ಅನ್ನೋ ವಿಚಾರವೂ ಚರ್ಚೆ ಆಗ್ತಾ ಇದೆ. ನಿಜ, ಯಾಕಂತ ಹೇಳಿದ್ರೆ ಹೈಕಮಾಂಡ್ ಒಂದು ಸಭೆಯನ್ನ ಮಾಡುತ್ತೆ. ಈ ಸಭೆಯಲ್ಲಿ ಒಂದು ಚರ್ಚೆ ಅಂತೂ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಬರಬೇಕು. ಹೀಗಾಗಿ ಈ ಚರ್ಚೆ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ವ್ಯಾಖ್ಯಾನಗಳು ನಡೀತಾ ಇದೆ. ಈ ಸಂದರ್ಭದಲ್ಲೇ ಸುರ್ಜೇವಾಲಾ ಅವರು ರಣದೀಪ್ ಸುರ್ಜೇವಾಲಾ ಅವರು ಸತೀಶ್ ಜಾರಕಿಹೊಳಿ ಕರೆ ಮಾಡಿ ಒಂದಿಷ್ಟು ವಿಚಾರವನ್ನು ಹೇಳಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಸಭೆ ನಡೀತಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೊನ್ನೆ ಹೈಕಮಾಂಡ್ ಭೇಟಿ ಆದಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಹೇಳಿದಷ್ಟೇ ರಾಜ್ಯ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿದೆ. ಈ ಗೊಂದಲಗಳನ್ನು ಸರಿ ಮಾಡಿದಾಗ ಮಾತ್ರ ಪಕ್ಷ ಎಷ್ಟೇ ಕೆಲಸ ಮಾಡೋದು ಅಥವಾ ಸರ್ಕಾರ ಎಷ್ಟೇ ಕೆಲಸ ಮಾಡೋದು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಅಂತೇಳಿ. ಯಾಕಂತ ಹೇಳಿದ್ರೆ ನಾವು ನರೇಗಾ ಹೋರಾಟ ಸೇರಿ ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಆದ್ರೆ ಅದು ಜನಸಾಮಾನ್ಯರಿಗೆ ಉಳಿಯೋದಿಲ್ಲ. ಎಲ್ಲವೂ ಕೂಡ ಅಧಿಕಾರ ಕಿತ್ತಾಟ, ಅಧಿಕಾರ ಬದಲಾವಣೆ ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಹೆಚ್ಚು ಪ್ರಮಾಣ ನಡೀತಾ ಇದೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಮೀರಿ ಹೋಗಬೇಕಾದ್ರೆ ಒಂದಿಷ್ಟು ನಿರ್ಧಾರಗಳಾಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೀಗಾಗಿನೇ ಸುರ್ಜೇವಾಲಾ ಅವರು ಕಾಲ್ ಮಾಡಿ ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಅಂತ ಒಂದು ವಿಚಾರ. ಅದೇ ರೀತಿ ದಲಿತ ಸಿಎಂ ಆಗಬೇಕು ಅನ್ನೋ ಚರ್ಚೆಗಳಿತ್ತು. ಹೀಗಾಗಿ ಸಿಎಂ ಬಣ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಇಳಿಬೇಕು ಅನ್ನೋ ಒಂದು ವಿಚಾರ. ಇಳಿಲೇಬೇಕು ಅಂತ ಸಂದರ್ಭ ಬಂದ್ರೆ ದಲಿತ ಸಿಎಂ ಅನ್ನೋದ್ರೂ ಕೂಡ ಮಾಡಿ ಅಂತೇಳಿ ಒಂದಿಷ್ಟು ಅಸ್ತ್ರವನ್ನು ಬಿಟ್ಟಿದ್ದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ಈಗ ಸಿಎಂ ಅವರ ಆಪ್ತರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಮತ್ತೊಂದು ಅಸ್ತ್ರವನ್ನು ಬಿಟ್ಟಿದ್ದಾರೆ. ಈಗ ಮತ್ತೆ ಈ ಒಂದು ಮಹದೇವಪ್ಪ ಅವರು ಸಿಎಂ ಆಗಬೇಕು ಅನ್ನೋದು ಚರ್ಚೆ ಆಗ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದಿಷ್ಟು ಬಲಗಳು ಕೂಡ ಬರ್ತಾ ಇದೆ. ಹೀಗಾಗಿ ಕೆ ವೆಂಕಟೇಶ್ ಅವರು ಹೇಳಿದ್ದಾರೆ ನನ್ನ ಮಹದೇವಪ್ಪ ಅವರ ಸ್ನೇಹಿತ, ಹೀಗಾಗಿ ಅವರು ಸಿಎಂ ಆದ್ರೆ ಒಳ್ಳೆಯದು ಅನ್ನೋಂಥ ಅನುಕೂಲ ಮಾತನಾಡಿದ್ದಾರೆ. ಈ ಮೂಲಕವಾಗಿ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾಗುತ್ತೆ ಅನ್ನೋ ಚರ್ಚೆಗಳು, ಅದೇ ರೀತಿಯಾಗಿ ದಲಿತ ಸಿಎಂ ಆಗಬೇಕು ಅನ್ನೋ ಚರ್ಚೆಗಳಿದೆಯಲ್ಲ, ಇದೆಲ್ಲದೂ ಕೂಡ ಬೂಸ್ಟ್ ಸಿಗ್ತಾ ಇದೆ. ಹೀಗಾಗಿ ಒಂದು ಕಡೆ ಸಿಎಂ ಅದು ಇಳಿಲೇಬೇಕು ಅಂತೇಳಿ ಏನಾದರೂ ಹೈಕಮಾಂಡ್ ಹೇಳಿದ್ರೆ ದಲಿತ ಸಿಎಂ ಆದ್ರೂ ಕೂಡ ಮಾಡಬೇಕು ಅನ್ನೋ ಪಟ್ಟನ್ನು ಹಿಡ್ಕೊಳ್ಳಿಕ್ಕೆ ಎಲ್ಲವೂ ಕೂಡ ತಯಾರಿ ಅಂತೇಳಿ ಇದನ್ನ ವಿಶ್ಲೇಷಣೆ ನಡೆಸಬಹುದು. ಶರತ್. ರೂಪೇಶ್, ಡೀಟೇಲ್ಸ್ಗಾಗಿ